ಚರ್ಚೆಯಾಗ್ತಾ ಇದೆ. ಖ್ಯಾತ 3D ಛಾಯಾಗ್ರಾಹಕ ನಂದನ್ ಕುಮಾರ್ ಅವರು ತಮ್ಮದೇ ಆದ ಹೊಸ ರೀತಿಯಲ್ಲಿ 3D ಫೋಟೋಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ. ಏಕಕಾಲದಲ್ಲಿ 2 ಕ್ಯಾಮೆರಾ ಬಳಸಿ ಈ ರೀತಿಯ ಫೋಟೋ ತೆಗೆಯಬಹುದು. ಇದರಲ್ಲಿ ತಾಂತ್ರಿಕತೆಗೆ ಹೆಚ್ಚು ಮಹತ್ವ ನೀಡಬೇಕಾಗುತ್ತೆ. ಜೊತೆಗೆ 3D ಛಾಯಾಗ್ರಹಣದಲ್ಲಿ ಲೇಯರ್ಸ್ಗಳ ಬಗ್ಗೆ ಕೊಂಚ ಗಮನ ಹರಿಸಿದ್ರೆ ವಾಸ್ತವತೆಗೆ ಹತ್ತಿರವಾದ 3D ಛಾಯಾಚಿತ್ರ ರೂಪುಗೊಳ್ಳುತ್ತೆ ಅಂತಾರೆ. ಮಾಮೂಲಿ ಫೋಟೋ ತೆಗಿಬೇಕಾದ್ರೆ ಒಂದು ಬ್ಯಾಕ್ ಗ್ರೌಂಡ್, ಒಂದು ಸಬ್ಜೆಕ್ಟ್ ಎರಡೇ, ಮತ್ತೆ ಲೈಟ್ ಅಂಡ್ ಶೇಡ್ ಇರುತ್ತೆ. 3D ನಲ್ಲಿ ಆ ಥರ ಆಗಲ್ಲ, ಲೇಯರ್ಸ್ ಇರುತ್ತೆ. ಅಂದ್ರೆ ಬೆಟ್ಟ, ಗುಡ್ಡ, ಕಾಡು, ನದಿ ಇರ್ತಾರೆ. ಮುಂದೆ ಯಾವ್ದಿರ್ಬೇಕು, ಹಿಂದೆ ಯಾವ್ದಿರ್ಬೇಕು, ಒಂದು ಏರಿಯಾ ವ್ಯೂ ಬೇಕಾಗುತ್ತೆ. ಅಂದ್ರೆ 360, 180 ಡಿಗ್ರಿನಲ್ಲಿ ಯೋಚನೆ ಮಾಡುವಂತ ಶಕ್ತಿ ಬೇಕು. ಯಾವ್ದು ಮುಂದೆ ಇರಬೇಕು, ಯಾವ್ದು ಹಿಂದೆ ಇರಬೇಕು. ವೀಕ್ಷಕರಿಗೆ ನಾವು ಯಾವ್ದನ್ನ ಕೊಟ್ಟರೆ ಖುಷಿ ಆಗ್ತಾರೆ, ಯಾವ್ದು 3D ಆಗುತ್ತೆ, ಯಾವ ಜಾಗದಲ್ಲಿ ನಿಂತರೂ 3D ಆಗುತ್ತೆ. ಈ ಎಲ್ಲ ಟೆಕ್ನಿಕಲ್ ಅಂಶಗಳು ಕೂಡ ಈ 3D ಫೋಟೋಗ್ರಫಿನಲ್ಲಿ ತುಂಬಾನೇ ಮುಖ್ಯವಾಗಿ ಪರಿಗಣನೆ ತಗೊಳ್ತಾರೆ. ಇನ್ನು ಸಾಮಾನ್ಯ ಫೋಟೋಗ್ರಫಿಗೂ 3D ಫೋಟೋಗ್ರಫಿಗೂ ಸಾಕಷ್ಟು ವ್ಯತ್ಯಾಸವಿದೆ. ಬರೀ ಕಣ್ಣಿನಲ್ಲಿ ನೋಡೋಕೆ ಸಾಧ್ಯವಾಗದ 3D ಫೋಟೋಗ್ರಫಿಗೆ ಹೊರಾಂಗಣ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ. ನಿಸರ್ಗದಲ್ಲಿರುವ ಹಂತಗಳನ್ನೇ ಬಳಸಿಕೊಂಡು ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿಯುವಂತಹ ಛಾಯಾಚಿತ್ರಗಳು 3D ಎಫೆಕ್ಟ್ ಅನ್ನ ಸುಂದರವಾಗಿ ಬಿಂಬಿಸುತ್ತೆ. ನಾವು ತೆಗಿಬೇಕು ಅಂತ ಹೇಳಿದಾಗೆ ನಾವು ಸ್ವಲ್ಪ ಮೈಂಡ್ ಅಲ್ಲಿ ಹೋಮ್ವರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನನ್ನಿಂದ ನಾವು ಒಂದು 3D ಫೋಟೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ಒಂದು ಅದ್ಭುತವಾಗಿ ನಿರೀಕ್ಷೆ ಅಂತೂ ಖಂಡಿತ ಇಟ್ಕೊಂಡಿರ್ತಾರೆ. ಆವಾಗ ನಾನು ಫಸ್ಟ್ ಲೊಕೇಶನ್ ಎಲ್ಲಿ ತೆಗೆದ್ರೆ 3D ಆಗುತ್ತೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಸ್ಥಳಾವಕಾಶದಲ್ಲಿ ಸ್ಟುಡಿಯೋ ಇಂಡೋರ್ ಅಲ್ಲಿ ತೆಗೆದಾಗ ಅದು 3D ಆಗುತ್ತೆ ತುಂಬಾ ಕಷ್ಟ. ಸಾಕಷ್ಟು ವಿಶಾಲವಾಗಿರೋ ಪ್ರದೇಶ ಆದಾಗ ಅದು 3D ಫೀಲ್ ಮಾಡೋದಕ್ಕೆ ತುಂಬಾ ಅವಕಾಶ ಇರುತ್ತೆ. ಫಸ್ಟ್ ಲೊಕೇಶನ್, ಆಮೇಲೆ ಕಲರ್, ನಾವು ಯಾವ ತರ ಅಲ್ಲಿ ಕಾಸ್ಟ್ಯೂಮ್ಸ್ ಹಾಕ್ಬೇಕು, ಮತ್ತೆ ಯಾವ ಮೂಮೆಂಟ್ ತೆಗಿಬೇಕು. ಈ ರೀತಿಯ 3D ಛಾಯಾಚಿತ್ರಗಳ ಬಗ್ಗೆ ಜನರು ಆಕರ್ಷಿತರಾಗ್ತಾ ಇದ್ದು, ಪ್ರತಿಯೊಂದು ಫೋಟೋಗ್ರಫಿಯಲ್ಲೂ 3D ಎಫೆಕ್ಟ್ ತಾಂತ್ರಿಕತೆಯನ್ನ ಬಳಸುವ ಟ್ರೆಂಡ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಫೋಟೋಗ್ರಫಿಯಲ್ಲೂ ಕೂಡ ಅಧಿಕವಾಗ್ತಾ ಇದ್ದು, ಮುಂದಿನ ಪೀಳಿಗೆಗೆ ಇದು ಸಾಮಾನ್ಯ ಸಂಗತಿ ಅನ್ನುವಷ್ಟರ ಮಟ್ಟಿಗೆ ಯುವಜನತೆ ಮಾರು ಹೋಗಿದ್ದಾರೆ.